ಅದೇ ಥರ ಇವತ್ತು ಸಹಿತ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಏನಂದರೆ ಮಕ್ಕಳು ಓದ್ತಾರೆ, ಆದರೆ ಓದಿದ್ದನ್ನು ಮರೀತಾರೆ. ಅದ್ರ ಬಗ್ಗೆ ಮತ್ತು ಅದಕ್ಕೆ ಪರಿಹಾರದ ಒಂದು ಉಪಾಯಗಳನ್ನ ತಿಳಿಸ್ಕೊಡೋದಕ್ಕೆ ಅಂತ ಇವತ್ತು ನಮ್ಮ ಸ್ಟುಡಿಯೋಗೆ ವಿಜಯಪುರ ಮಹೇಶ್ ಅವರು ಬಂದಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ. ವಿಜಯಪುರ ಮಹೇಶ್ ಅವರು BE ಗ್ರ್ಯಾಜುಯೇಟ್ ಆಗಿದ್ದಾರೆ ಹಾಗೂ ಬೂಸಾನ್ UK ಸರ್ಟಿಫೈಡ್ ಮೈಂಡ್ ಮ್ಯಾಪಿಂಗ್ ಟ್ರೈನರ್ ಆಗಿದ್ದಾರೆ. ಸರ್, ಇವತ್ತಿನ ವಿಷಯ ಏನಂದರೆ ಮಕ್ಕಳ ಓದು ಮತ್ತು ಅದನ್ನು ಅವ್ರು ಯಾವ ರೀತಿ ಮರೀತಾರೆ, ಆ ಮರೀದಲೇ ಹೇಗೆ ಅವರು ಅದನ್ನು ಪರೀಕ್ಷಾ ಸಮಯದಲ್ಲಿ ನೆನಪಿನಲ್ಲಿಟ್ಕೊಂಡು ಬರೀಬೇಕು ಅನ್ನೋದು ನಮ್ಮ ಇವತ್ತಿನ ಒಂದು ವಿಷಯ. ನಮಗೆ ಏನಂದರೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಬಸವ TV ಚಾನಲ್ಗೆ ಸಾಕಷ್ಟು ಜನ ಪೋಷಕರು ಕರೆ ಮಾಡಿ ಎಲ್ಲ ಚೆನ್ನಾಗಿದೆ, ನಮ್ಮ ಮಕ್ಕಳು ಓದಿರ್ತಾರೆ, ವರ್ಷ ಇಡೀ 8 ತಿಂಗಳು 10 ತಿಂಗಳು ಓದ್ತಾರೆ, ಆದರೆ ಎಕ್ಸಾಮ್ ಟೈಮ್ನಲ್ಲಿ ಮರ್ತುಬಿಟ್ಟೆ, ಎಕ್ಸಾಮ್ನಲ್ಲಿ ಬರೆಯೋದು ಮರ್ತುಬಿಟ್ಟೆ, ಎಕ್ಸಾಮ್ ಟೈಮ್ನಲ್ಲಿ ಮರ್ತು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ಮಾಹಿತಿ ನೀಡುವಂಥ ಕಾರ್ಯಕ್ರಮ ಕೊಡಿ ಅಂತ ಕೇಳಿದ್ದಾರೆ. ಸೊ ಸರ್, ಇವಾಗ ನಾವು ಅದೇ ವಿಷಯ ತಗೊಂಡ್ರೆ ಪೋಷಕರು ಹೇಳೋದು ಸರಿನಾ? ಅಂದರೆ ಮಕ್ಕಳು ಓದಿದ್ದನ್ನು ಮರೀತಾರ? ಆ ಮರೆಯೋದು ನಿಜಾನೇ, ಆದರೆ ಯಾಕೆ ಮರೀತಾರೆ ಸರ್? ಇದು ಮರೆಯೋದು ನಿಜಾನೇ ಅಂದರೆ ಅದು ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದುವರೆಗೂ ಪರೀಕ್ಷೆ ತೊಗೊಂಡಿದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅವ್ರು ನಿರೀಕ್ಷಿಸಿದ ಥರ ಫಲಿತಾಂಶನೂ ಬಂದಿರಲ್ಲ. ಅದಕ್ಕೆ ಕಾರಣ ಯಾಕಂದರೆ ಅವರು ಪರೀಕ್ಷೆಯನ್ನು ನಾವು ಅದನ್ನು ಏನು ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಅದೊಂದು ಯುದ್ಧ, ಆ ಒಂದು ಯುದ್ಧನ ಅವ್ರು ಆಡುವಾಗ ಸಾಕಷ್ಟು ಜನ ಸೋತಿರೋ ಉದಾಹರಣೆಗಳು ಇದೆ. ಆದರೆ ಯಾಕೆ ಸೋತಿದ್ದಾರೆ ಅಂತ ನಾವು ಅದನ್ನು ವಿಮರ್ಶೆ ಮಾಡಿದಾಗ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಇವರು ಈಗ ಸೂಕ್ತ ಕಾಲದಲ್ಲಿ, ಅದು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಅದು 3 Rಗಳಿದೆ. ಅದು ರಿಜಿಸ್ಟ್ರೇಷನ್, ರೀಕಲೆಕ್ಷನ್ ಆ್ಯಂಡ್ ರೆಪ್ರೆಸೆಂಟೇಷನ್. ಆ 3 Rಗಳನ್ನು ಅವರು ಕರೆಕ್ಟಾಗಿ ಉಪಯೋಗಿಸದೇ ಇದ್ರೆ, ಅಂದರೆ ಫಸ್ಟು ಸಾಮಾನ್ಯವಾಗಿ ನಾವು ಓದಿದ್ದು ನಮಗೆ ಮನನ ಆಗಬೇಕು. ಮನನ ಆದಮೇಲೆ ಅದನ್ನು ಪುನರ್ಮನನ, ಅಂದರೆ ನಾವು ಏನು ಅದನ್ನು ನಮ್ಮ ತಲೆಯಲ್ಲಿ ಏನು ಬಂದಿರುತ್ತೆ ಅದನ್ನು ಮತ್ತೆ ನಾವು ಪುನರ್ಮನನ ಮಾಡ್ಕೊಳ್ಳೋ ಥರ ಇರಬೇಕು. ಅದಾದ ಮೇಲೆ ತುಂಬ ಕ್ಲಿಷ್ಟವಾದ, ತುಂಬ ಅವಶ್ಯಕವಾದ ಘಟ್ಟ ಅಂದರೆ ಅದು ಪರೀಕ್ಷೆಗೆ ನಿಮ್ಗೆ ಉತ್ತರ ಪತ್ರಿಕೆ ಅನ್ನೋದು ನಿಮ್ಗೆ ಸಿಕ್ಕಿದ ಮೇಲೆ ನೀವು ಯಾವ ರೀತಿ ಅದನ್ನು ಓದಿರೋದನ್ನ ಆ ಪರೀಕ್ಷಾ ಉತ್ತರದ ಬಾಳೆ ಮೇಲೆ ಯಾವ ರೀತಿ ಬರೀತೀರ ಅನ್ನೋದ್ರ ಮೇಲೆ ಅವರ ವಿದ್ಯಾರ್ಥಿಗಳ ಭವಿಷ್ಯ ನಿಂತಿರುತ್ತೆ. ಇದು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಓದ್ತಾರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತ ಇರುತ್ತೆ. ಆ ಶಾರ್ಟ್ ಟರ್ಮ್ ಮೆಮೊರಿಲಿ ನೀವು ಓದಿದ್ದು ಕೆಲವು ನಿಮಿಷಗಳ ಕಾಲ, ಕೆಲವು ಗಂಟೆಗಳ ಕಾಲ ಮಾತ್ರ ಅವ್ರ ನೆನಪಲ್ಲಿ ಉಳಿದಿರುತ್ತೆ. ಆ ಓದಿದ್ದನ್ನು ಈ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಯಾವ ರೀತಿ ಅದನ್ನು ತಳ್ಳಬೇಕು ಅನ್ನೋದು ಈ ತುಂಬ ಮಕ್ಕಳಿಗೆ ಅದು ಕಬ್ಬಿಣದ ಕಡಲೆ ಆಗಿರೋದು. ಕೆಲವರಿಗೆ ಕೆಲವು ಸಬ್ಜೆಕ್ಟ್ಸ್ ಬಗ್ಗೆ ವಿಶೇಷವಾದ ಆಸಕ್ತಿ ಇರುತ್ತೆ ಅಂತ ಅದನ್ನು ಅವರು ಸುಲಭವಾಗಿ ಮಾಡ್ತಾರೆ. ಕೆಲವು ಮಕ್ಕಳಿಗೆ ಕೆಲವು ಸಬ್ಜೆಕ್ಟ್ಸು ತುಂಬ ಕಷ್ಟ ಇರುತ್ತೆ. ಸೊ ಅವರು ಅದು ಕಷ್ಟ ಅಂದ್ಕೊಂಡೇ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅದನ್ನು ಮರೆಯೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಖಂಡಿತ ಸರ್. ಇವಾಗ ನಾವು ಪೋಷಕರು ಹೇಳಿದ್ದನ್ನೇ ತಗೊಳ್ಳೋದಾದ್ರೆ, ಮಕ್ಕಳು ಎಕ್ಸಾಮ್ ಟೈಮ್ನಲ್ಲಿ ಓದ್ತಾ ಇದ್ರು ಮರಿತೀವಿ ಅನ್ನೋದು, ಮತ್ತೆ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ನೋಡಿದಾಗ್ಲೂ ನೆನಪಿರುತ್ತೆ, ಬರೆಯುವಾಗ ಮುಂದಕ್ಕೆ ಬರೋದೇ ಇಲ್ಲ, ಅಲ್ಲೇ ರೈಟಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಸೊ ಇದನ್ನು ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ? ಇದು ಶಾರ್ಟ್ ಟರ್ಮ್ ಮೆಮೊರಿನ ಇಲ್ಲ ಲಾಂಗ್ ಟರ್ಮ್ ಮೆಮೊರಿನ? ಅದು ಏನಿರ್ಬೋದು? ಅವೆರಡಕ್ಕೂ ಡಿಫ್ರೆನ್ಸ್ ಏನಿರ್ಬೋದು? ಅದೆರಡಕ್ಕೂ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಈಗ ಶಾರ್ಟ್ ಟರ್ಮ್ ಮೆಮೊರಿಲಿ, ಈಗ ಉದಾಹರಣೆಗೆ ನೀವು ಒಂದು ಹಾಳೆ ತಗೊಂಡು ಅದರಲ್ಲಿ ಒಂದು ಪೆನ್ಸಿಲ್ ತಗೊಂಡು ಅದ್ರ ಮೇಲೆ ಒಂದು ಲೈನ್ ಹೇಳಿದ್ರೆ ಅದು ತುಂಬ ಇಟ್ ವಿಲ್ ಬಿ ಅ ಥಿನ್ ಲೈನ್, ಅಂದರೆ ತುಂಬ ಸಣ್ಣ ರೇಖೆ ಆಗಿರುತ್ತೆ. ನೀವು ಅದ್ರ ಮೇಲೆ ಬರಿತಾ ಇದ್ರೆ ಪದೇ ಪದೇ ಅದು ಒಂದು ಲೈನ್ ಮೇಲೆ ಮತ್ತೆ ಮತ್ತೆ ಬರಿತಾ ಇದ್ರೆ ಅದು ಇನ್ನೂ ದಪ್ಪ ಆಗ್ತಾ ಹೋಗುತ್ತೆ. ದಪ್ಪ ಆಗ್ತಾ ಹೋದಾಗ ಅದು ನಿಮಗೆ ತುಂಬ ಕ್ಲಿಯರ್ ಆಗಿ ಕಣ್ಣು ಕಾಣುತ್ತೆ. ನಾನು ಯಾಕೆ ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಇದನ್ನ ನೀವು ಯಾರೇ ಬೇಕಾದರೂ ಅವರು ಪರೀಕ್ಷೆ ಮಾಡಿ ಅದನ್ನು ನೋಡಿ ತಿಳ್ಕೊಬೋದು. ಅದೇ ಥರ ನಮ್ಮ ತಲೆಯಲ್ಲೂ ಕೂಡ ದೆರ್ ವಿಲ್ ಬಿ ಒಂದು ನಂಬರ್ ಆಫ್ ನ್ಯೂರಾನ್ಸ್ ಇರುತ್ತೆ ನಮ್ಮ ತಲೆಯಲ್ಲಿ. ಆ ನ್ಯೂರಾನ್ಸು ನೀವು ಪ್ರತಿಯೊಂದು ವಿಷಯ ಓದಾಗ್ಲೂ ಆ ಒಂದು ನ್ಯೂರಾನ್ಗೆ ಅದು ಲಿಂಕ್ ಆಗಿರುತ್ತೆ. ಆ ಲಿಂಕ್ ಆದಾಗ ಇವರು ಅದನ್ನು ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋಕ್ಕೆ ಇದನ್ನು ಸಾಕಷ್ಟು ಸಲ ಓದಬೇಕಾಗುತ್ತೆ, ಓದಿದ್ದನ್ನೇ ಓದಬೇಕಾಗುತ್ತೆ. ಆದರೆ ಇದನ್ನು ಓದಿದ್ದನ್ನೇ ಓದೋಕ್ಕೆ ನಮ್ಮ ಮಕ್ಕಳಿಗೆ ಅದರ ಸಮಯ ಇರಲ್ಲ. ಸೊ ಅದಕ್ಕೆ ಒಂದು ಪರಿಹಾರೋಪಾಯವಾಗಿ ನಾವು ಏನು ಮಾಡಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ. ಇಂಥ ಏನು ಮಾಡಬೇಕು ಅನ್ನೋ ಪರಿಹಾರ ಉಪಾಯಕ್ಕೆ ಈ ಮೈಂಡ್ ಮ್ಯಾಪಿಂಗ್ ಅನ್ನೋದು ಆ ಮಕ್ಕಳಿಗೆ ತುಂಬ ಪ್ರಯೋಜನ ಆಗುತ್ತೆ. ಖಂಡಿತ ಸರ್. ಇವಾಗ ಮೈಂಡ್ ಮ್ಯಾಪಿಂಗ್ ಅನ್ನೋ
ಒಂದು ಟರ್ಮ್ನ ನೀವು ಯೂಸ್ ಮಾಡಿದ್ರೆ ನೀವು ಸರ್ಟಿಫೈಡ್ ಟ್ರೈನರ್ ಕೂಡ. ಈ ಮೈಂಡ್ ಮ್ಯಾಪಿಂಗ್ ಅನ್ನೋದು ಒಂದು ಟ್ರಿಕ್ ಅಥವಾ ಒಂದು ಶಾರ್ಟ್ ಕಟ್ ಮೆಥಡ್ ಮಕ್ಕಳಿಗೆ ಮೆಮೊರಿ ಲಾಸ್ ಆಗ್ದಂಗೆ ತಡೆಯೋದಕ್ಕೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ನಮ್ಮ ವೀಕ್ಷಕರಿಗೆ. ಇದು ಟ್ರಿಕ್ ಅಂತ ಹೇಳಲ್ಲ ನಾನು, ಇಟ್ಸ್ ಅ ಟೆಕ್ನಿಕ್. ಅದು ಒಂದು ಟೆಕ್ನಿಕ್. ಅದು ಏನಂದ್ರೆ ಒಂದು ತಾಂತ್ರಿಕವಾಗಿ ಅದು ತುಂಬಾ ಕ್ಲಿಷ್ಟಕರವಾಗಿರೋದೇನಲ್ಲ. ಸಾಮಾನ್ಯವಾಗಿ ಮಕ್ಕಳು ಓದಿದ್ದನ್ನ 5 ಸಲ ಓದಬೇಕಾಗುತ್ತೆ. ಫಸ್ಟ್ 1 hour ಅದು ಕ್ಲಾಸ್ ರೂಮಲ್ಲಿ ನಡೆದೋಗುತ್ತೆ. ಆಮೇಲೆ 1 day, ಇದೇ ಮಕ್ಕಳಿಗೆ ಹೋಮ್ವರ್ಕ್ ಕೊಡೋ ಉದ್ದೇಶನೇ ಇದು. ಏನಂದ್ರೆ 1 day ಅವತ್ತು 1 hour ಕ್ಲಾಸಲ್ಲಿ ಆಗಿರುತ್ತೆ. 1 day ಮತ್ತೆ ಹೋಮ್ವರ್ಕ್ ಕೊಟ್ಟಾಗ ಅದನ್ನೇ ಓದ್ತಾರೆ. ಯಾಕಂದ್ರೆ ಅವ್ರಿಗೆ ಏನೇ ಹೋಮ್ವರ್ಕ್ ಕೊಟ್ಟಿದ್ರು ಉತ್ತರ ಬರಿಬೇಕು ಅಂದ್ರೆ ಅವತ್ತು ಕ್ಲಾಸಲ್ಲಿ ಏನ್ ಮಾಡಿರ್ತಾರೆ ಅದನ್ನ ಅವರು ತಿರ್ಗಾ ಮತ್ತೆ ಓದಿದ್ರೆ ಮಾತ್ರ ಅದಕ್ಕೆ ಉತ್ತರ ಬರೆಯೋಕ್ಕಾಗುತ್ತೆ. ಸೊ 1 day ಆಗುತ್ತೆ. ಅದಾದ್ಮೇಲೆ 1 week, ಮತ್ತೆ ವಾರಕ್ಕೊಂದ್ಸಲ, ಅದಾದ್ಮೇಲೆ 1 month, ಅದಾದ್ಮೇಲೆ 1 year. ಇದು ಮುಂಚೆ ಮಕ್ಕಳಿಗೆಲ್ಲ ವಾರ್ಷಿಕ ಪರೀಕ್ಷೆ ಇಡ್ತಾ ಇದ್ದಿದ್ದು ಉದ್ದೇಶನೇ ಇದು. 1 year ಅದು ಅಂತಿಮ ಘಟ್ಟ. ಅದು ಅವರ ಒಂದು ಕಲಿಯುವಿಕೆಯಲ್ಲಿ ಅಂತಿಮ ಘಟ್ಟ 1 ವರ್ಷದೊಂದ್ಸಲ. ಆವಾಗ ಅವರು ಪರೀಕ್ಷೆ ಬರೀತಾರೆ. ಸೊ ಈ 5 ಸಲ ಓದಿದ್ರೆ ಮಾತ್ರ ಅವರು ಓದಿದ್ದನ್ನ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡು ಬರೆಯೋಕ್ಕಾಗುತ್ತೆ. ಇವಾಗ ನೀವು ಮೈಂಡ್ ಮ್ಯಾಪಿಂಗ್ ಅನ್ನೋದನ್ನ ಒಂದು ಟೆಕ್ನಿಕ್ ಅಂದ್ರಲ್ಲ, ಯಾವ ರೀತಿ ಆ ಟೆಕ್ನಿಕ್ನ ಅಪ್ಲೈ ಮಾಡೋದು ಹೇಳ್ಕೊಡ್ತೀರಾ? ಅಂದ್ರೆ ಸಿಂಪಲ್ ಆಗಿ ಸರಳವಾಗಿ ಹೇಳೋದಾದ್ರೆ ನಮ್ಮ ಪೋಷಕರಿಗೆ ಯಾವ ರೀತಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು? ಇದು ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ಈಗ ಸಾಮಾನ್ಯವಾಗಿ ಮಕ್ಕಳು ಶಾಲೆಯಲ್ಲಿ ಎಲ್ಲರೂ ನೀಲಿ ಬಣ್ಣದ ಪೆನ್ನು ಅಥವಾ ಕಪ್ಪು ಬಣ್ಣದ ಪೆನ್ನು, ಬಿಳಿ ಹಾಳೆ ಇದ್ರ ಮೇಲೆ ಬರೀತಾ ಇರ್ತಾರೆ. ಸೊ ಇದು ನಾವು ಎಲ್ಲಾ ಕಡೆ ನೋಡುವಂಥದ್ದು. ಬರೀ ನೀವು ಸಮಾಜ ಪರಿಚಯ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ಅವರು ಬಿಳಿ ಹಾಳೆ ಮೇಲೆ ಈ ಒಂದೇ ಒಂದು ಬಣ್ಣದ ಪೆನ್ ಉಪಯೋಗಿಸ್ಬಿಟ್ಟು ಬರಿತಾ ಇರ್ತಾರೆ. ಬಟ್ ನಾವು ಈ ಮೈಂಡ್ ಮ್ಯಾಪಿಂಗ್ ಅಲ್ಲಿ ನಾವು ತುಂಬಾ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಏನಂದ್ರೆ ಈಗ ಕಲರ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಮನುಷ್ಯನ ಮಾನವನ ಅಂಗಾಂಗ ವ್ಯೂಹ ನೀವು ಕಲಿತಾ ಇರ್ತೀರ. ಅದರಲ್ಲಿ ರಕ್ತ ಪರಿಚಲನೆ, ಅದಕ್ಕೆ ನಾವು ರಕ್ತ ಅಂದಿದ ತಕ್ಷಣ ಎಲ್ಲಾ ಮಕ್ಕಳಿಗೂ ಗೊತ್ತಿರುತ್ತೆ, ಬ್ಲಡ್ ಇಸ್ ರೆಡ್. ಸೊ ನಾವು ಮೈಂಡ್ ಮ್ಯಾಪಿಂಗ್ ಅಲ್ಲಿ ಅದಕ್ಕೆ ಕೆಂಪು ಬಣ್ಣ ಉಪಯೋಗಿಸ್ತೀವಿ. ಸೊ ಈಗ ನೆಕ್ಸ್ಟ್ ಅವ್ರಿಗೆ ಇದು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಬಂದಾಗ ಅದು ಗ್ರೀನ್ ಇಸ್ ಫ್ರೆಶ್. ಸೊ ಫ್ರೆಶ್ ಏರ್ ಬೇಕು, ಅದಕ್ಕೆ ಹಸಿರು ಬಣ್ಣ ಉಪಯೋಗಿಸ್ತೀವಿ. ಈ ತರ ಅವರು ಯಾವುದಕ್ಕೆ ಏನ್ ಬೇಕೋ ಅದನ್ನ ಆ ಪರ್ಟಿಕ್ಯುಲರ್ ಬಣ್ಣ, ನಿರ್ದಿಷ್ಟವಾದ ಬಣ್ಣ ಉಪಯೋಗಿಸಿದಾಗ ಅವ್ರಿಗೆ ಅದನ್ನ ರೀಕಲೆಕ್ಟ್ ಮಾಡೋದು ತುಂಬಾ ಈಸಿಯಾಗಿ, ತುಂಬಾ ಕ್ವಿಕ್ ಆಗಿ ರೀಕಲೆಕ್ಟ್ ಮಾಡಬಹುದು. ಆಮೇಲೆ ಇದಾದ್ಮೇಲೆ ಅವ್ರಿಗೆ ಈಗ ತುಂಬಾ ಮಕ್ಕಳು ಈಗ ಒಂದು ಕಾಮನ್ ಬಿಲ್ ಅಲ್ಲಿ ಎಷ್ಟು ಕಲರ್ ಇರುತ್ತೆ, ರೈನ್ಬೋಲ್ ಎಷ್ಟು ಕಲರ್ ಇರುತ್ತೆ ಅಂದ್ರೆ ವಿಪ್ ಗೇರ್ ಅಂತಾರೆ. ಸೊ ಈ ತರ ಆ ವಿಪ್ ಗೇರ್ ಅನ್ನೋದು ವೈಲೆಟ್, ಇಂಡಿಗೋ, ಬ್ಲೂ ನಿಮ್ಗೆಲ್ಲ ಗೊತ್ತಿರೋ ತರ ಅದರಲ್ಲಿ ಎಲ್ಲಾ ಕಲರ್ಸ್ ಇರುತ್ತೆ. ಹಾಗಾಗಿ ಮಕ್ಕಳು ಅದನ್ನ ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಅದೇ ತರ ಇದು ಕೋಡ್ಸ್ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಸಿಂಬಲ್ಸ್ ತುಂಬಾ ಕಡೆ ಈಗ ಮಕ್ಕಳಿಗೆ ಇವ್ರಿಗೆ ಇಮೋಜಿ ಅಂದ್ರೆ ತುಂಬಾನೇ ಚೆನ್ನಾಗಿ ಈಸಿಯಾಗಿ ರೀಕಲೆಕ್ಟ್ ಮಾಡ್ತಾರೆ. ಸೊ ಈ ತರ ಇಮೋಜಿ ಲಿಂಕ್ಡ್ ಸಿಂಬಲ್ಸ್ ನ ಯೂಸ್ ಮಾಡಬಹುದು. ಆಮೇಲೆ ಕಲರ್ ಕೋಡ್ಸ್ ಯೂಸ್ ಮಾಡಬಹುದು. ಸೊ ಇದನ್ನೆಲ್ಲ ನಾವು ಮೈಂಡ್ ಮ್ಯಾಪಿಂಗ್ ಅಲ್ಲಿ ಯೂಸ್ ಮಾಡಿ ಆ ಮಕ್ಕಳಿಗೆ ಅದು ಕಲಿಯಕ್ಕೆ ತುಂಬಾ ಸುಲಭ ಆಗೋ ತರ ಮಾಡ್ತೀವಿ. ಸರ್, ಖಂಡಿತ. ಇವಾಗ ಇನ್ನೊಂದು ಸರಿಯಲ್ಲಿ ಬರೀ ಕಲರ್ಸ್ ಮಾತ್ರ ನೀವು ಒಂದು ಮಾಧ್ಯಮ ಆಗಿ ಉಪಯೋಗಿಸ್ತೀರಾ, ಅಥವಾ ಆ ಇಮೋಜಿಗಳನ್ನ ಅಥವಾ ವರ್ಡಿಂಗ್ಸ್ ಅಂದ್ರೆ ಆಲ್ಫಾಬೆಟ್ಸ್ನ ಯೂಸ್ ಮಾಡುವಂತ ಒಂದು ಇದು ಸಂದರ್ಭ ಇದೆಯಾ? ಇದು ತುಂಬಾ ಉತ್ತಮವಾದ ಪ್ರಶ್ನೆ. ಈಗ ಯಾವುದೇ ಒಂದು ಸಾಮಾನ್ಯವಾದ ಒಂದು ಪ್ಯಾರಾಗ್ರಾಫ್ ತಗೊಂಡ್ರೆ ನೀವು ಅದರಲ್ಲಿ 60ರಿಂದ 75-78 ಶಬ್ದಗಳಿರುತ್ತೆ. ಅಂದ್ರೆ ನಾನು ಮಾತಾಡ್ತಾ ಇರೋದು ಒಂದು ಮೀಡಿಯಂ ಸೈಜ್ಡ್ ಪ್ಯಾರಾಗ್ರಾಫ್. ಬಟ್ ಈ ಒಂದು 78-80 ಶಬ್ದದಲ್ಲಿ ಮಕ್ಕಳಿಗೆ ಅವಶ್ಯಕವಾಗಿ ಬೇಕಾಗಿರೋದು 22ರಿಂದ ಒಂದು 26-27 ಶಬ್ದಗಳು ಮಾತ್ರ. ಉಳಿದಿದ್ದೆಲ್ಲ ಆ ಒಂದು ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಿ ಅದಕ್ಕೊಂದು ಅರ್ಥ ಬರಲಿ ಅನ್ನೋ ಉದ್ದೇಶದಿಂದ ಬರೆದಿರ್ತಾರೆ. ಆದ್ರೆ ಇವ್ರಿಗೆ ಬೇಕಾಗಿರೋದು 22ರಿಂದ 26-28 ಶಬ್ದಗಳು ಮಾತ್ರ. ಸೊ ನಾವು ಈ ಮೈಂಡ್ ಮ್ಯಾಪಿಂಗ್ ಅಲ್ಲಿ ಕೀವರ್ಡ್ಸ್ ಅನ್ನೋದನ್ನ ಅವ್ರಿಗೆ ಬರೀ ಕೀವರ್ಡ್ಸ್ ಮಾತ್ರ ಉಪಯೋಗಿಸ್ತೀವಿ. ಸೊ ಆ ಕೀವರ್ಡ್ಸ್ ಕೊಟ್ಟಾಗ ಈಗ ಉದಾಹರಣೆಗೆ ರಾಮ ಕಾಡು ಅಂತ ಕೊಟ್ರೆ ಅವ್ರಿಗೆ ಅದು ರಾಮ ಕಾಡು ಅಂದಿದ ತಕ್ಷಣ ಈಗ ಓದಿರೋರು ರಾಮಾಯಣದ ಬಗ್ಗೆ ಯಾವ್ದಾದ್ರು ಪಾಠ ಓದಿರೋರಿಗೆ ಸೊ ರಾಮನ್ಗೂ ಕಾಡ್ಗೂ ಏನ್ ಸಂಬಂಧ ಅನ್ನೋದು ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಕೂಡ ನಾವು ಕಾಡು ಅಂದಾಗ ಕಾಡಲ್ಲ, ನಾವಲ್ಲೊಂದು ಹಸಿರುದು ಗಿಡ, ಆಮೇಲೆ ಗಿಡಗಳು ಸ್ವಲ್ಪ ಕಾಡಿನ ತರ ಇರೋದು ಮಕ್ಕಳು ತುಂಬಾ ಸುಲಭವಾಗಿ ಬರೆಯಕ್ಕಾಗುವಂಥದ್ದು. ಅವರ ದೃಷ್ಟಿಲಿ ಅವ್ರಿಗೆ ಕಾಡು ಅಂತ ಗುರುತಿಸ್ಕೊಳಕ್ಕೆ ಏನ್ ಬೇಕೋ ಅವ್ರಿಗೆ ಮಾತ್ರ, ಅದು ಈ ಬೇರೆ ಯಾರಿಗೂ ಬೇಕಾಗಿಲ್ಲ.
ಅವ್ರ ತಂದೆ ತಾಯಿಗೂ ಬೇಕಾಗಿಲ್ಲ, ಅವ್ರ ಟೀಚರ್ಸ್ಗೂ ಬೇಕಾಗಿಲ್ಲ, ಫ್ರೆಂಡ್ಸ್ಗೂ ಬೇಕಾಗಿಲ್ಲ, ಅವ್ರಿಗೆ ಮಾತ್ರ ಕಾಡು ಅಂತ ಗುರುತು ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಆ ಥರದ್ದು ಒಂದು ಚಿತ್ರ ಬರೀತಾರೆ. ಸೊ ಈ ಥರ ಆ ಕೀವರ್ಡ್ಸ್ ಉಪಯೋಗಿಸ್ಬಿಟ್ಟು ಇಲ್ಲಿ ಅವರು ಉತ್ತರಗಳನ್ನ ಕಲಿತಾರೆ. ಸೊ ಅವ್ರಿಗೆ ಇಡೀ ಪ್ಯಾರಾಗ್ರಾಫು ಅಥವಾ ಇಡೀ ಟೆಕ್ಸ್ಟ್ ಬುಕ್ ಓದೋಂಥ ಅವಶ್ಯಕತೆ ಇರೋದಿಲ್ಲ. ಖಂಡಿತ ಸರ್. ಇನ್ನೊಂದು, ಈಗ ನೀವು ಈ ಥರ ಹೇಳಿದಾಗ ಯಾರ ಅವಶ್ಯಕತೆನೂ ಯಾರಿಗೂ ಅರ್ಥ ಆಗೋ ಅವಶ್ಯಕತೆನೂ ಇಲ್ಲ ಅಂದರೆ, ಈ ಮೈಂಡ್ ಮ್ಯಾಪಿಂಗ್ ಏನು ಟೆಕ್ನಿಕ್ ಯೂಸ್ ಮಾಡ್ತಾರೆ ಅದು ಮಗುವಿಂದ ಮಗುವಿಗೆ ಬೇರೆ ರೀತಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಮಗು ಬರ್ಕೊಂಡಿರೋ ಒಂದು ಮೈಂಡ್ ಮ್ಯಾಪಿಂಗ್ ಚಿತ್ರವನ್ನಾಗಲಿ ಇನ್ನೊಂದು ಮಗು ಫಾಲೋ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ. ಇಲ್ಲ ಅವ್ರ ಸ್ಕೂಲ್ ಟೀಚರ್ ಹೇಳ್ಕೊಟ್ಟಿರ್ಬೋದು, ಅದನ್ನು ಯಾರು ಫಾಲೋ ಮಾಡಬೇಕು ಅನ್ನೋಂಥದ್ದೇನಿಲ್ಲ. ಸೊ ಆ ಥರ ಏನಾದರೂ ಇದ್ದಾಗ ಅವ್ರಿಗೆ ಇಷ್ಟವಾಗಿರೋಂಥ ಅಂಶ ಬೇರೆಯವರಿಂದ ತಗೊಳ್ಳೋವಂಥದ್ದು ಇದ್ದಾಗ ಏನು ಅದರಲ್ಲೇನು ಕನ್ಫ್ಯೂಷನ್ ಆಗಲ್ಲ ಅಲ್ವಾ, ಗೊಂದಲಗಳಾಗಲ್ಲ? ಇಲ್ಲ, ಇದು ಕರೆಕ್ಟಾಗಿ ಕೇಳಿದ್ರೆ ನೀವು, ಇದರಲ್ಲಿ ಗೊಂದಲ ಆಗಕ್ಕೆ ಅವಕಾಶನೇ ಇರಲ್ಲ. ಯಾಕಂದ್ರೆ ಈ ಮೈಂಡ್ ಮ್ಯಾಪಿಂಗ್ ಅನ್ನೋದು ನನಗೆ ಗೊತ್ತಿರೋದ್ರಲ್ಲಿ ಇಡೀ ವಿಶ್ವದಲ್ಲಿ ಒಂದೇ ಸಬ್ಜೆಕ್ಟ್ ವೇರ್ ಇಟ್ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್ ಫಾರ್ ನೀಟ್ನೆಸ್ ಅಂಡ್ ಟೈಡಿನೆಸ್. ಅಂದ್ರೆ ಈಗ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಅವ್ರಿಗೆ ಟೀಚರ್ಸ್ಗೆ ಓದಕ್ಕೆ ಕ್ಲೀನ್ ಆಗಿರ್ಬೇಕು, ನಿಮ್ಮ ಅಕ್ಷರ ಗುಂಡಗಿರ್ಬೇಕು, ಅದು ಕಾಗುಣಿತ ಕರೆಕ್ಟ್ ಆಗಿರ್ಬೇಕು, ಈ ತರ ತುಂಬಾ ಕಂಡೀಷನ್ಸ್ ಇದೆ. ಆದ್ರೆ ಈ ಮೈಂಡ್ ಮ್ಯಾಪಿಂಗ್ ಅಲ್ಲಿ ಯಾವುದೇ ಕಂಡೀಷನ್ ಇಲ್ಲ. ನಮ್ಮ ಉದ್ದೇಶ ಒಂದೇ, ಆ ಮೈಂಡ್ ಮ್ಯಾಪಿಂಗ್ ಮಾಡಿದ್ದ ಮಗು, ಆ ಮೈಂಡ್ ಮ್ಯಾಪ್ ಅದರ ವೈಯಕ್ತಿಕ ಆಸ್ತಿ, ಅದು ಇಟ್ಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫ್ ದ ಚೈಲ್ಡ್ ವಿಚ್ ಡ್ರಾಸ್ ದ ಮೈಂಡ್ ಮ್ಯಾಪ್. ಸೊ ಇಲ್ಲಿ ಅವರು ಏನು ಬರೀತಾರೆ ಅವ್ರಿಗೆ ಅದನ್ನ ಜ್ಞಾಪಿಸ್ಕೊಳ್ಳೋಕ್ಕೆ ಬೇಕಾಗಿರೋ ತರ ಮಾತ್ರ ಬರೀತಾರೆ. ಇದು ಮಾಮೂಲಾಗಿ ಇವತ್ತು ನಾನು ಕ್ಲಾಸ್ಗೆ ಬಂದಿಲ್ಲ, ಸೊ ನನಗೆ ಸೈನ್ಸ್ ಒಂದು ಪೀರಿಯಡ್ ಮಿಸ್ ಮಾಡಿದೆ, ಸೊ ನಿಮ್ಮ ನೋಟ್ಸ್ ಕೊಡಿ ಅಂದ್ಬಿಟ್ಟು ನಾನು ಮನೆಗೆ ತಗೊಂಡೋಗಿ ನಿಮ್ಮ ನೋಟ್ಸಿಂದ ನಾನು ನೋಟ್ಸ್ ಕಾಪಿ ಮಾಡೋ ಥರದ ನೋಟ್ಸ್ ಅಲ್ಲ ಇದು. ಇದು ಪ್ರತಿ ಮಕ್ಕಳದು ವೈಯಕ್ತಿಕ ಆಸ್ತಿ. ಇಲ್ಲಿ ಅವ್ರಿಗೆ ಬೇಕಾಗಿರೋ ಥರ ಅವರು ಓದಿದ್ದನ್ನ ಯಾವ ರೀತಿ ಮತ್ತೆ ಅವ್ರು ಜ್ಞಾಪಿಸ್ಕೋಬಹುದು ಅನ್ನೋ ಉದ್ದೇಶದಿಂದ ಮಾತ್ರ ಈ ಒಂದು ಮೈಂಡ್ ಮ್ಯಾಪ್ನ ಮಾಡ್ತಾರೆ. ಸೊ ಈ ಮೈಂಡ್ ಮ್ಯಾಪ್ ಮಾಡಿದಾಗ ಇದು ಸಹಜವಾಗಿ ಬೇರೆ ಯಾರ ಜೊತೆನೂ ಹಂಚ್ಕೊಳ್ಳೋಕ್ಕಾಗಲ್ಲ, ಹಂಚ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಆದರೆ ಇದು ಮಾಡಬೇಕಾದ್ರೆ ಮೂಲಭೂತವಾಗಿ ಸ್ವಲ್ಪ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ. ಸೊ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ ಈಸ್ ವೆರಿ ಸಿಂಪಲ್. ಈಗ ರೋಡಲ್ಲಿ ಕೂಡ ನಿಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡದೇ ಇದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆದಾಗ ಎಲ್ರಿಗೂ ತೊಂದರೆ ಆಗುತ್ತೆ. ಇದೇ ರೀತಿ ಮಾನಸಿಕವಾಗಿ ಕೂಡ ಓದುವಾಗ ನಾವು ಇದು ಹೆಸರಲ್ಲೇ ಇದೆ ಮೈಂಡ್ ಮ್ಯಾಪಿಂಗ್ ಅಂತ, ಆ ಮ್ಯಾಪ್ ಮಾಡೋಕ್ಕೆ ಕೆಲವು ನಿರ್ದಿಷ್ಟವಾದ ರೂಲ್ಸ್ ಇದೆ. ಆ ರೂಲ್ಸ್ನ ಫಾಲೋ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಆ ರೂಲ್ಸ್ನ ಫಸ್ಟ್ ಏನು ಅಂತ ತಿಳ್ಕೊಂಡು ಇವ್ರು ಮೈಂಡ್ ಮ್ಯಾಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ಆ ಮಗು ಅದನ್ನ ಜ್ಞಾಪಿಸ್ಕೊಳ್ಳೋಕೆ ಮತ್ತೆ ರೀಕಾಲ್ ಮಾಡ್ಕೊಳ್ಳೋಕೆ ಏನ್ ಬೇಕೋ ಆ ತರ ಒಂದು ಮೈಂಡ್ ಮ್ಯಾಪ್ ಮಾಡುತ್ತೆ. ಖಂಡಿತ. ಆಮೇಲೆ ಸರ್, ಇದು ನಾನು ಅಬ್ಸರ್ವ್ ಮಾಡಿದ್ರೆ ಕೆಲವು CBSE ಬುಕ್ಗಳಲ್ಲಿ ಆಯಾ ಪರ್ಟಿಕ್ಯುಲರ್ ಲೆಸನ್ ಆದಮೇಲೆ ಈ ಮೈಂಡ್ ಮ್ಯಾಪಿಂಗ್ ಡ್ರಾಯಿಂಗ್ ಒಂದಿರುತ್ತೆ. ಸೊ ಇದು ಅಂದರೆ ಇವಾಗ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ನೀವು ಹೇಳ್ದಂಗೆ ಇದು ಎಷ್ಟು ಹಳೇದಂತ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆನೂ ಮಾಹಿತಿ ನೀಡಿ. ಇವಾಗ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಾ ಇದೆ ಅಂತಂದ್ರೆ ಬಹುಶಃ ಒಂದು ಪಬ್ಲಿಷರ್ಸ್ಗಾಗಲಿ ಅಥವಾ ಸ್ಕೂಲ್ಗಳವ್ರಿಗಾಗಲಿ ಗೊತ್ತಿದೆ ಅಂತ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಶಾಲೆಗಳಾಗಲಿ ಅಥವಾ ಕಾಲೇಜುಗಳಾಗಲಿ, ಕಾಲೇಜಿಗೂ ಯೂಸ್ ಆಗುತ್ತಾ, ಅದು ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನಗಳು ನಡೀತಾ ಇದೆ? ಇದು ಈಗ ಈ ಮೈಂಡ್ ಮ್ಯಾಪಿಂಗ್ ಅನ್ನೋದು ಕಂಡು ಹಿಡಿದವರು, ಆದರೆ ಇದು ಪ್ರಚಲಿತಕ್ಕೆ ಬಂದಿದ್ದು ಟೋನಿ ಬೂಜಾನ್ ಅಂತ. ಅವರು ಒಬ್ಬ UK ಸೈಕಾಲಜಿಸ್ಟ್. ಅವರು ಈಗಿಲ್ಲ, ರೀಸೆಂಟ್ ಆಗಿ ತೀರ್ಕೊಂಡ್ರು. ಸೊ ನಾನು ಟೋನಿ ಬೂಜಾನ್ ಅವ್ರ ಹತ್ರ ಈ ಒಂದು ಮೈಂಡ್ ಮ್ಯಾಪಿಂಗ್ ಬಗ್ಗೆ ಟ್ರೈನಿಂಗ್ ತಗೊಂಡು ಬಂದಿರೋದು. ಸೊ ಈಗ ಇದು ವಿಶ್ವಾದ್ಯಂತ ಎಲ್ಲ ಕಡೆ ಉಪಯೋಗ ಆಗ್ತಾ ಇದೆ. ನೀವು ಕೇಳಿದ್ರಲ್ಲ ಇದು ಯಾರಿಗೆ ಉಪಯೋಗ ಆಗುತ್ತೆ, ಇದು ಒಂದು ಮಗು ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ರಿಂದ ಹಿಡಿದು ಆ ಮಗು IAS ಅಥವಾ IPS ಆಫೀಸರ್ ಆಗಬೇಕು ಅಂದ್ರೂ ಕೂಡ ಅಲ್ಲೂ ಕೂಡ IAS IPS ಟ್ರೈನಿಂಗ್ ಅಲ್ಲೂ ಕೂಡ ಈ ಒಂದು ಮೈಂಡ್ ಮ್ಯಾಪಿಂಗ್ ನ ಟೆಕ್ನಿಕ್ ನ ಉಪಯೋಗಿಸ್ತಾರೆ. ಯಾಕಂದ್ರೆ ಇದು ಎಲ್ಲೇ ಆದ್ರೂ ಕೂಡ ತುಂಬಾ ಜಾಸ್ತಿ. ಈಗ ಉದಾಹರಣೆಗೆ ಸಮಾಜದಲ್ಲಿ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಒಂದು ಪಾಠ ಇರುತ್ತೆ, ಆ ಪಾಠ ಒಂದು 15 ಪುಟ ಇರುತ್ತೆ. ಈ 15 ಪುಟದ ಪಾಠನ ಒಂದು ಪುಟಕ್ಕೆ ತಂದು ಆ ಮಗು ಅದನ್ನ ಆದಷ್ಟು ಸಲ ರಿವಿಷನ್ ಮಾಡುವಂತ ಒಂದು ಅವಕಾಶ ಕಲ್ಪಿಸ್ಕೊಡೋದು ಈ ಮೈಂಡ್ ಮ್ಯಾಪ್. ಸೊ ಇದು ಒಂದು ಕಾಲೇಜ್ ಸ್ಕೂಲ್ಗೆ ಓದಕ್ಕೆ ಸ್ಟಾರ್ಟ್ ಮಾಡಿದ ಮಗುವಿಂದ ಹಿಡಿದು ಅದು ಎಲ್ಲಾ ಹಂತದಲ್ಲೂ ಪ್ರಾಥಮಿಕ, ಪ್ರೌಢ ಶಿಕ್ಷಣ, ಇದು ಉನ್ನತ ಶಿಕ್ಷಣ, ಎಲ್ಲಾ ಕಡೆ ಇದರ ಅವಶ್ಯಕತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಇಟ್ಸ್ ಅ ಲೈಫ್ ಸ್ಕಿಲ್. ಈಗ ಮಗು ಸೈಕಲ್ ತುಳಿಯೋದು ಕಲ್ತ್ಕೊಂಡ್ರೆ
ಬೆಂಗಳೂರಲ್ಲಾದ್ರೂ ತುಳಿಯುತ್ತೆ, ಹಳ್ಳಿಗೆ ಹೋದ್ರೂ ತುಳಿಯುತ್ತೆ, ಕಾಡ್ಗೆ ಹೋದ್ರೂ ತುಳಿಯುತ್ತೆ. ಅದೇ ತರ ಈ ಒಂದು ಲೈಫ್ ಸ್ಕಿಲ್ನ ಎಲ್ಲಿ ಬೇಕಾದ್ರೂ ಅವ್ರು ಯಾವ್ದನ್ನ ಓದಿದ್ದನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ಅಲ್ಲೆಲ್ಲ ಈ ಲೈಫ್ ಸ್ಕಿಲ್ ಅವ್ರಿಗೆ ಉಪಯೋಗಕ್ಕೆ ಬರುತ್ತೆ. ಖಂಡಿತ ಸರ್. ಇವಾಗ ನಾನು ಹೇಳ್ದಂಗೆ CBSE ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೆಲವು ಕಡೆ ನೋಡಿದ್ದೀನಿ. ಇದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ಏನು ಒಂದು ಇದಿದೆ ಅಥವಾ ಬೇರೆ ICSE ಬೇರೆ ಬೇರೆ ಒಂದು ಸಿಲೆಬಸ್ ಸ್ಕೀಮ್ಗಳವರು ಯಾವ ರೀತಿ ಇದ್ರ ಬಗ್ಗೆ ಒಂದು ಗಂಭೀರವಾಗಿ ತಗೊಂಡಿದ್ದಾರೆ? ಇದು ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ. ಈಗ ಇದರ ಉಪಯೋಗನ ಎಲ್ಲರೂ ನೋಡ್ಬಿಟ್ಟು ಸಾಕಷ್ಟು ಜನ ನಂಗೆ ತುಂಬಾ ಜನ ಎಲ್ಲಾ ರೀತಿ ರಾಜ್ಯ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿರ್ಬೋದು, CBSE ICSE ಎಲ್ಲಾ ತರದ ವಿದ್ಯಾರ್ಥಿಗಳು ನನ್ನ ಹತ್ರ ಬರ್ತಿದ್ದಾರೆ, ನಾನು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಸೊ ಇದು ಅವ್ರ CBSE ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಪ್ರಕಟಪಡಿಸ್ತಾರೆ ಅದು ಒಂದು ಮಾರ್ಗಸೂಚಿ ಅಷ್ಟೇ. ಈ ರೀತಿ ಮಾಡ್ಬೋದು. ಅದಾದ್ಮೇಲೆ ಅದಕ್ಕೆ ಬೇಕಾಗಿರೋದನ್ನ ಇಟ್ಸ್ ಅನ್ ಔಟ್ಲೈನ್, ಒಂದು ಔಟ್ಲೈನ್ ಮಾತ್ರ ಕೊಟ್ಟಿರ್ತಾರೆ. ಅದಾದ್ಮೇಲೆ ವಿದ್ಯಾರ್ಥಿಗಳು ಅವ್ರಿಗೆ ಬೇಕಾಗಿರೋ ತರ ಅದನ್ನ ಸೃಷ್ಟಿ ಮಾಡಿ ಡೆವಲಪ್ ಮಾಡಿ ಅವ್ರು ಅದನ್ನ ಉಪಯೋಗಿಸ್ಬೋದು. ಸೊ ಆ ತರ ಉಪಯೋಗಿಸಿದಾಗ ಮಾತ್ರ ಅವ್ರು ಓದಿದ್ದನ್ನ ತಿರ್ಗಾ ಜ್ಞಾಪಿಸ್ಕೊಳಕ್ಕಾಗತ್ತೆ. ಜ್ಞಾಪಿಸ್ಕೊಂಡಿದ್ದನ್ನ ಪರೀಕ್ಷೆ ಟೈಮಲ್ಲಿ ಅವರು ಉತ್ತರ ಪತ್ರಿಕೆ ಮೇಲೆ ಬರೆಯೋಕ್ಕೆ ತುಂಬಾ ಸುಲಭ ಆಗುತ್ತೆ. ಯಾಕಂದ್ರೆ ಇದು ಅವ್ರ ಮಾಮೂಲು, ಇಟ್ ಇಸ್ ನಾಟ್ ಅ ಲೀನಿಯರ್ ನೋಟ್. ಅಂದ್ರೆ ಅವ್ರ ಮಾಮೂಲಾಗಿ ಕ್ಲಾಸಲ್ಲಿ ಓದಿದ ನೋಟ್ಸ್ ಅಲ್ಲ ಇದು, ಅಥವಾ ಮಾಮೂಲಾಗಿ ಓದಿದ ಟೆಕ್ಸ್ಟ್ ಬುಕ್ ಅಲ್ಲ. ಇದರಲ್ಲಿ ಬಣ್ಣಗಳಿರುತ್ತೆ, ಕೋಡ್ಗಳಿರುತ್ತೆ, ಅವ್ರಿಗೆ ಬೇಕಾಗಿರೋ ಥರದ್ದು ಚಿತ್ರಗಳಿರುತ್ತೆ. ಇದೆಲ್ಲದರ ಸಹಾಯದಿಂದ ಅವ್ರು ಓದಿರ್ತಾರೆ. ಆಮೇಲೆ ಓದಿದ್ದನ್ನ ಪದೇ ಪದೇ ಒಂದ್ಸಲ ಒಂದು ಮೈಂಡ್ ಮ್ಯಾಪ್ ಮಾಡಿದ್ರೆ ಅದನ್ನ ಮತ್ತೆ ಮತ್ತೆ ಅದರಲ್ಲಿ ಏನೋ ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಅವ್ರು ಅದನ್ನ ಎಷ್ಟು ಸಲ ನೋಡ್ತಾರೆ ಅಷ್ಟು ಸಲ ಅವ್ರಿಗೆ ರಿವಿಷನ್ ಆಗ್ತಾ ಇರುತ್ತೆ. ಸೊ ಅದು ಅವ್ರು ಎಷ್ಟು ಸಲ ಬೇಕಾದ್ರೂ ನೋಡಿ ಅಷ್ಟು ಸಲ ರಿವಿಷನ್ ಮಾಡಿ ಅದಕ್ಕೆ ತಯಾರಿ ಆಗ್ಬೋದು. ಖಂಡಿತ ಸರ್. ಇವಾಗ ನೀವು ಮೈಂಡ್ ಮ್ಯಾಪಿಂಗ್ ಅಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಇದರಲ್ಲಿ ಯಾವ್ದಾದ್ರು ಒಂದು ಮಗುಗೆ ನೀವೇನಾದ್ರೂ ಹೇಳ್ಕೊಡುವಾಗ ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಅಂಥದ್ದು ಏನಾದ್ರೂ ಈ ಮೈಂಡ್ ಮ್ಯಾಪಿಂಗ್ ಅಥವಾ ಜ್ಞಾಪಕ ಶಕ್ತಿ ಬಗ್ಗೆ ಏನಾದ್ರೂ ಒಂದು ಘಟನೆ ನಡೆದಿದೆಯಾ? ಅದ್ರ ಬಗ್ಗೆ ವಿವರಿಸಿ. ಇದು ತುಂಬಾ ಜನ ಮಕ್ಕಳು ನಡೆದಿದೆ. ನಾನು ಅದು 1-2 ಘಟನೆ ಅಂತಲ್ಲ. ಈಗ ಉದಾಹರಣೆಗೆ ಈಗ ಮಕ್ಕಳಿಗೆ ಕಾನ್ಸೆಂಟ್ರಿಕ್ ಸರ್ಕಲ್ ಅಂದ್ರೆ 2 ಸರ್ಕಲ್ಸ್ ವಿತ್ ದ ಸೇಮ್ ಸೆಂಟರ್ ಅಂಡ್ ಡಿಫರೆಂಟ್ ರೇಡಿಯಸ್. ಅದು ದಟ್ ಈಸ್ ದ ಡೆಫಿನೇಷನ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಅದು ಈ ಕಾನ್ಸೆಂಟ್ರಿಕ್ ಸರ್ಕಲ್ ನೀವು ಒಂದೇ, ನಾನು ಇಲ್ಲಿ ಬೋರ್ಡ್ ಇಲ್ದಿರೋದ್ರಿಂದ ನಾನು ವೀಕ್ಷಕರು ಒಂದು ಹಾಳೆ ತಗೊಂಡು ಒಂದು ಪೆನ್ನು ತಗೊಂಡು ಅದರಲ್ಲಿ ಒಂದು ಸರ್ಕಲ್ ಬರೆದು ಅದರಿಂದ ಸ್ವಲ್ಪ ಜಾಗ ಬಿಟ್ಟು ಇನ್ನೂ ಒಂದು ಸರ್ಕಲ್ ವಿತ್ ದ ಸೇಮ್ ಸೆಂಟರ್ 2 ಸರ್ಕಲ್ ಬರೆದಾಗ ಅವ್ರಿಗೆ 2 ಸರ್ಕಲ್ ಕಾಣುತ್ತೆ. ಅದು ದಟ್ ಈಸ್ ಕಾನ್ಸೆಂಟ್ರಿಕ್ ಸರ್ಕಲ್. ಬಟ್ ಇದನ್ನ ಯಾವ ರೀತಿ ಮಕ್ಕಳು ಜ್ಞಾಪಕ ಇಟ್ಕೋತಾರೆ? ಏನಿಲ್ಲ, 2 ಸರ್ಕಲ್ ಮಧ್ಯೆ ಅವರು PO LO ಅಂತ ಬರೆದ್ರೆ ಪೋಲೋ ಆಗುತ್ತೆ. ಈ ಪೋಲೋ ಅಂದಿದ ತಕ್ಷಣ ಎಲ್ಲಾ ಮಕ್ಕಳಿಗೂ ಗೊತ್ತು, ಅದು ಒಂದು ಪೆಪ್ಪರ್ಮೆಂಟ್ ಅಂತ. ಅದು ಇದೇ ತರ ಕಾನ್ಸೆಂಟ್ರಿಕ್ ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ಆ ಮಕ್ಕಳಿಗೆ ಕಾನ್ಸೆಂಟ್ರಿಕ್ ಸರ್ಕಲ್ ಅಂದ್ರೆ ಪೋಲೋ ಅಂದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್. ಸೊ ಅವ್ರ ಮನ್ಸಿಗೆ ಇಮಿಡಿಯೇಟ್ ಆಗಿ ಆ ಒಂದು ಪೋಲೋ ಪೆಪ್ಪರ್ಮೆಂಟ್ ಜ್ಞಾಪಕ ಬರುತ್ತೆ, ಯಾಕಂದ್ರೆ ಅದು ಅವರೇ ಬರೆದಿರ್ತಾರೆ. ಸೊ ಇದು ಬಿಟ್ಟು ನಾವು ಗ್ರಾಮೀಣ ಭಾಗಕ್ಕೆ ಹೋದ್ರೆ ಆ ಮಕ್ಕಳಿಗೆ ಪೋಲೋ ಅಂದ್ರೆ ಗೊತ್ತಿಲ್ದಿರ್ಬೋದು, ಕೋಡ್ಬಳೆ ಅದೇ ತರ ಇರುತ್ತೆ. ಸೊ ಕೋಡ್ಬಳೆ ಅಂತ ಹೇಳ್ಕೊಟ್ರೆ ನೀವು, ಆದ್ರೆ ವಕ್ರವಕ್ರವಾಗಿ ಮಾಡಿರೋ ಕೋಡ್ಬಳೆ ಎಲ್ಲ ಸ್ವಲ್ಪ ನೀಟಾಗಿ ಮಾಡಿರೋ ಕೋಡ್ಬಳೆ ಅಂದ್ರೆ ಅದು ಅದೇ ತರ ಇರುತ್ತೆ. ಸೊ ಕೋಡ್ಬಳೆ ಅಂದಿದ ತಕ್ಷಣ ಅದಕ್ಕೆ ಒಳಗಡೆ ಒಂದು ವೃತ್ತ ಇರುತ್ತೆ, ಬಾಹ್ಯ ವೃತ್ತ ಒಂದಿರುತ್ತೆ. ಸೊ ಅದೆರಡು ಸೇರಿದಾಗ ಕಾನ್ಸೆಂಟ್ರಿಕ್ ಸರ್ಕಲ್ ಆಗುತ್ತೆ. ಇದು ಒಂದು ಉದಾಹರಣೆ. ಈ ತರದ್ದು ತುಂಬಾ ಅವರು ಈ ಒಂದು ಮೈಂಡ್ ಮ್ಯಾಪ್ ಮೇಲೆ ಹಾಕಿ ಅದನ್ನ ಕಲಿಬಹುದು. ಇದು ಕೆಲವು ಮಕ್ಕಳಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಆಸಕ್ತಿ ಇರುತ್ತೆ. ಈಗ ಅವರು ಪೇರೆಂಟ್ಸ್ ಟೀಚರ್ಸ್ ಹತ್ರ ಹೋದಾಗ ಇವನು ಓದೋದೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಾನೆ, ಬೇರೆ ಎಲ್ಲಾದ್ರ ಕಡೆ ಗಮನ ಕೊಡ್ತಾನೆ. ಇದು ಕಾಮನ್ ಆಗಿ ನಮ್ಗೆಲ್ಲ ಸಾಮಾನ್ಯವಾಗಿ ಕೇಳಿ ಬರುವಂತ ಒಂದು ದೂರು. ಸೊ ಆದ್ರೆ ಇಲ್ಲಿ ಕೆಲವು ಮಕ್ಕಳಿಗೆ ಚಿತ್ರದಲ್ಲಿ ತುಂಬಾ ಆಸಕ್ತಿ ಇರುತ್ತೆ, ಆದ್ರೆ ಅವ್ರಿಗೆ ಅದನ್ನ ತೋರ್ಸೋಂತ ಒಂದು ಅವಕಾಶ ಸಿಕ್ಕಿರಲ್ಲ. ಅವಕಾಶ ಅಂದ್ರೆ ಬರೀ ಚಿತ್ರ ಬರೆಯೋದಲ್ಲ, ಅಂತ ಚಿತ್ರನ ಅವ್ರಿಗಿರೋ ವಿಶೇಷ ಆಸಕ್ತಿ ಬಳಸ್ಕೊಂಡು ಈ ಒಂದು ಮೈಂಡ್ ಮ್ಯಾಪ್ ಮೇಲೆ ಮಾಡಿದಾಗ ಅವ್ರಿಗಿರೋ ವಿಶೇಷ ಆಸಕ್ತಿಯಿಂದ ಬೇರೆ ಅವ್ರಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇರಲ್ವೋ ಅದನ್ನ ಆಸಕ್ತಿದಾಯಕವಾಗಿ ಮಾಡಿಕೊಂಡು ಅವ್ರು ಕಲಿಯೋದು ತಾನೇ ಕಲಿತಾರೆ. ಕಲ್ತಿದ್ದನ್ನ ಅವರು ಏನು ಗಮನದಲ್ಲಿ ಇಟ್ಕೊಂಡಿರ್ತಾರೆ ಅದು ಸುಲಭವಾಗಿ ಪರೀಕ್ಷೆಯಲ್ಲಿ ಅದಕ್ಕೆ ಉತ್ತರ ಬರೀತಾರೆ. ಖಂಡಿತ ಸರ್. ಇವಾಗ ನೀವು ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸೋದ್ರಲ್ಲಿ ಇದು ಮೈಂಡ್ ಮ್ಯಾಪಿಂಗ್ ಇಂದ ತುಂಬಾ ಒಂದು ಬೆನಿಫಿಟ್ ಇದೆ, ಲಾಭ ಇದೆ ಅಂತ ಹೇಳಿದ್ರೆ, ಇದೇ ರೀತಿ ಇನ್ನು ಯಾವ ರೀತಿಯ ಜ್ಞಾಪಕ ಶಕ್ತಿ ಹೆಚ್ಚಿಸ್ಬೋದು? ಇದನ್ನು ಸೇರಿದ ಹಾಗೆ
ಕೆಲವು ಉಪಾಯಗಳನ್ನ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅಲ್ಲ, ಇದಕ್ಕೆ ಉಪಾಯಗಳು ಅಂತ ಹೇಳಿದ್ರೆ ಈ ಒಂದು ಮೈಂಡ್ ಮ್ಯಾಪಿಂಗ್ ಮಾಡುವಾಗ್ಲೇನೆ ಅವರು ತುಂಬಾ ವಿಷಯಗಳು ಇದರಲ್ಲಿ ಅಡಗಿರುತ್ತೆ. ಸೊ ಅವರು ಈಗ ಉದಾಹರಣೆಗೆ ಅವ್ರು ಯಾವುದೋ ಒಂದು ಮೂವಿ ನೋಡ್ತಾ ಇರ್ತಾರೆ, ಚಲನಚಿತ್ರ ನೋಡ್ತಾ ಇದ್ರೆ ಅವರು ಈ ಒಂದು ಮೈಂಡ್ ಮ್ಯಾಪಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ, ನೀವು ಪಿಕ್ಚರ್ ನೋಡಿದ್ಮೇಲೆ ಈಗ ವಯಸ್ಕರನ್ನು ಕೇಳಿ ಮಕ್ಕಳನ್ನು ಕೇಳಿ, ನಾನು ಮಕ್ಕಳು ಅಂದ್ರೆ ಇಲ್ಲಿ ಯಾರು ಮೈಂಡ್ ಮ್ಯಾಪಿಂಗ್ ಮಾಡಿದ್ ಕಲ್ತಿರ್ತಾರ ಅಂತ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ವಯಸ್ಕರು ಎಷ್ಟರ ಮಟ್ಟಿಗೆ ಆ ಚಿತ್ರನ ಜ್ಞಾಪಿಸ್ಕೋತಾರೆ, ಇದೇ ಮಕ್ಕಳು ಎಷ್ಟರ ಮಟ್ಟಿಗೆ ಜ್ಞಾಪಿಸ್ಕೋತಾರೆ ಅನ್ನೋದು ಇಟ್ಸ್ ಅ ಸಿಂಪಲ್ ಟೆಸ್ಟ್, ಒಂದು ಸಾಮಾನ್ಯ ಪರೀಕ್ಷೆ. ಅದು ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಈ ಮೈಂಡ್ ಮ್ಯಾಪಿಂಗ್ ಮಾಡಿರೋ ಮಕ್ಕಳು ಆ ಪಿಕ್ಚರ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಇದೇನಂದ್ರೆ ಒಂದ್ಸಲ ಕಲ್ತು ಬಿಟ್ರೆ ಅವ್ರು ಯಾವುದೇ ಪುಸ್ತಕ ಓದ್ಬೋದು, ಯಾವುದೇ ಸಿನಿಮಾ ನೋಡ್ಬೋದು, ಯಾವುದೇ ವಿಷಯ ತಿಳ್ಕೊಬೋದು, ಏನೇನು ತಿಳ್ಕೊಬೇಕಾದ್ರೂ ಅವ್ರ ತಲೆಯಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದು ಮೈಂಡ್ ಮ್ಯಾಪ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಅವರು ಅದು ಏನಾಗುತ್ತೆ ಅಂದ್ರೆ ತಲೆಯಲ್ಲಿ ಅದೊಂದು ಲೇಯರ್ ತರ ಫಾರ್ಮ್ ಆಗೋಗಿರುತ್ತೆ. ಇಟ್ ಬಿಕಮ್ಸ್ ಅ ಟೆಕ್ನಿಕ್. ಈ ಮೈಂಡ್ ಮ್ಯಾಪಿಂಗ್ ಅನ್ನೋದು ಒಂದ್ಸಲ ಈ ಒಂದು ಟೆಕ್ನಿಕ್ ನ ಕಲ್ತ ಮೇಲೆ ಅವರು, ನೀವು ಎಷ್ಟೇ ಒಂದು ದೊಡ್ಡ ಚಲನಚಿತ್ರ ಇರ್ಬೋದು, ಎಷ್ಟೇ ದೊಡ್ಡ ಪುಸ್ತಕ ಇರ್ಬೋದು, ಯಾವುದನ್ನೇ ಓದಿದ್ರು ಅಥವಾ ಯಾವುದನ್ನೇ ವೀಕ್ಷಿಸಿದ್ರು ಅದನ್ನ ಅವ್ರು ಏನನ್ನ ಜ್ಞಾಪಿಸ್ಕೋಬಹುದು ಅನ್ನೋದು ತಿಳ್ಕೊಳ್ಳೋ ಸಲುವಾಗಿ ನೀವೊಂದು ಆ ಕುತೂಹಲದಿಂದ ಅವ್ರಿಗೊಂದು ಪೇಪರು ಒಂದು ಪೆನ್ನು ಕೊಟ್ರೆ ಅವರು ಇಡೀ ಚಲನಚಿತ್ರದ್ದು ಅಥವಾ ಇಡೀ ಪುಸ್ತಕದ್ದು ಒಂದು ಮೈಂಡ್ ಮ್ಯಾಪ್ ಅಂದ್ರೆ ಅವ್ರಿಗೆ ಅರ್ಥ ಆಗೋ ತರ ಬರೀತಾರೆ. ಆಮೇಲೆ ಅದ್ರ ಬಗ್ಗೆ ಮಾತಾಡು ಅಂತ ಹೇಳಿದಾಗ ಅವರು ಆ ಮೈಂಡ್ ಮ್ಯಾಪ್ ಸಹಾಯದಿಂದ ಇಡೀ ಚಿತ್ರನ ಅಥವಾ ಇಡೀ ಪುಸ್ತಕನ ಅವರು ನಿಮಗೆ ವಿವರಿಸಬಹುದು. ಖಂಡಿತ ಸರ್. ಇವಾಗ ಈ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ನ ಎಲ್ಲೆಲ್ಲಿ ಅಥವಾ ಯಾವ ಸಬ್ಜೆಕ್ಟ್ ಅಲ್ಲಿ ಹೇಗೆ ಪ್ರಯೋಜನವಾಗೋ ಹಾಗೆ ಮಾಡ್ಕೋಬಹುದು ನಾವು? ಇದು ಸಾಮಾನ್ಯವಾಗಿ ಈ ಸಮಾಜ ಪರಿಚಯ ಅಂದ್ರೆ ಸೋಷಿಯಲ್ ಸ್ಟಡೀಸ್ ಎಲ್ಲಿ ತುಂಬಾ ವಾಲ್ಯೂಮಿನಸ್ ಟೆಕ್ಸ್ಟ್ ಇರುತ್ತೆ. ಆಮೇಲೆ ಈಗ ಲ್ಯಾಂಗ್ವೇಜ್ಗಳು, ಅದು ಸಂಸ್ಕೃತ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅಲ್ಲೆಲ್ಲ ಒಂದೊಂದು ಪಾಠ ಅವರಿಗೆ ಕನಿಷ್ಠ ಒಂದು 4 ಪೇಜಿಂದ, ಅಂದ್ರೆ ನಾನು ಮಿನಿಮಮ್ ಮಾತಾಡ್ತಾ ಇದ್ದೀನಿ, 4 ಪೇಜಿಂದ ಹಿಡಿದು 15-20 ಪೇಜ್ ತನಕನೂ ಹೋಗುವಂತ ಪಾಠಗಳಿರುತ್ತೆ. ಸೊ ಇಂಥ ಪಾಠಗಳಿದ್ದಾಗ ಅವರಷ್ಟು ಅಷ್ಟು ದೊಡ್ಡ ಪಾಠನ ಜ್ಞಾಪಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದಕ್ಕೇನ್ ಮಾಡ್ತಾರೆ, ಆವಾಗ ಅದರಲ್ಲಿ ನಾವು ಆವಾಗಲೇ ಮಾತಾಡಿತರ ಕೀವರ್ಡ್ಸ್, ಕಲರ್ಸ್ನ ಎಲ್ಲ ಯೂಸ್ ಮಾಡ್ಬಿಟ್ಟು ಆ 14-15 ಪೇಜ್ ಇರುವಂತ ಪಾಠನ 1 ಪೇಜಿಗೆ ತಂದ್ಬಿಟ್ಟು ಈ ಮೈಂಡ್ ಮ್ಯಾಪ್ 1 ಪೇಜಿಗೆ ಬರುತ್ತೆ. ತುಂಬಾ ಜಾಸ್ತಿ ವಿಷಯಗಳು ಅಡಗಿದ್ರೆ ಆಗ ಮೈಂಡ್ ಮ್ಯಾಪ್ 1, ಮೈಂಡ್ ಮ್ಯಾಪ್ 2 ಆ ತರ ಸ್ಪ್ಲಿಟ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಈಗ ಅದು ಒಂದು 14-15 ಪೇಜ್ ಇರುವಂತ ವಿಷಯನ 1 ಪೇಜಿಗೆ ತಂದ್ಬಿಟ್ಟು ಅದರಲ್ಲಿ ನಾವಾಗ್ಲೇ ಮಾತಾಡಿತರ ಅವರು ವಿಶೇಷವಾಗಿ ಬಣ್ಣಗಳನ್ನು ಉಪಯೋಗಿಸ್ಕೊಂಡು, ಕೀವರ್ಡ್ಸ್ನ ಉಪಯೋಗಿಸ್ಕೊಂಡು, ಕೋಡ್ಸ್ನ ಉಪಯೋಗಿಸ್ಕೊಂಡು ಈ ಒಂದು ಮೈಂಡ್ ಮ್ಯಾಪ್ನ ಅವರು ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿದ್ದು ಅದರ ಸಹಾಯದಿಂದ ಅವರು ಅದನ್ನ ಜ್ಞಾಪಿಸ್ಕೊಂಡು ಅದ್ರ ಬಗ್ಗೆ ಪೂರ್ತಿ ನಿಮ್ಗೆ ವಿವರ ಕೊಡ್ಬೋದು. ವಿವರ ಕೊಟ್ಟಾದ್ಮೇಲೆ ಅವರು ಇದೇ ರೀತಿ ಪರೀಕ್ಷೆಲೂ ಕೂಡ ಬರೀಬೋದು. ಇಲ್ಲಿ ಈಗ ನಾವು ಆಗ್ಲೇ ಮಾತಾಡಿದ್ವಿ ಕೆಲವು ವಿಶೇಷ ಆಸಕ್ತಿಗಳಿರುತ್ತೆ ಅಂತ. ಈ ವಿಶೇಷ ಆಸಕ್ತಿ ನಾನು ಇಲ್ಲೊಂದು ಪಾಯಿಂಟ್ ನಿಮ್ಗೆ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಇದು ಎಲ್ಲಾ ತರ ಈಗ ಲರ್ನಿಂಗ್ ಡಿಫಿಷಿಯನ್ಸಿ ತುಂಬಾ ಮಕ್ಕಳಲ್ಲಿ ಈಗ ಸಾಮಾನ್ಯವಾಗಿ ಕೇಳ್ಬರೋ ಪದ ಏನಂದ್ರೆ ಅವರು ಸ್ಲೋ ಲರ್ನರ್ಸ್ ಅಂತ, ಅಂದ್ರೆ ನಿಧಾನವಾಗಿ ಕಲಿತಾರೆ. ಈ ನಿಧಾನವಾಗಿ ಕಲಿಯೋರ್ಗೂ ಕೂಡ ಇದು ತುಂಬಾ ಸಹಾಯಕವಾಗುತ್ತೆ. ಆದ್ರೆ ಈ ಒಂದು ಕೀವರ್ಡ್ಸ್ ಅನ್ನೋದನ್ನ ಗುರುತಿಸೋ ತನಕ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಕೀವರ್ಡ್ಸ್ ಅನ್ನೋದು ಗುರುತಿಸೋದಕ್ಕಿಂತ ಮುಂಚೆ ಆ ಮಕ್ಕಳ ಜೊತೆ ಯಾವ ಪೋಷಕರು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಯಾರು ಜಾಸ್ತಿ ಸಮಯ ಕಳೀತಾರೆ ಅಂತ ಅವ್ರಿಗೆ ಇದ್ರ ಬಗ್ಗೆ ಟ್ರೈನಿಂಗ್ ಕೊಟ್ರೆ ಅವರು ಅದನ್ನ ಕಲ್ತ್ಕೊಂಡು ಆ ಮಗುಗೆ ಅವರು ಸ್ಮಾಲ್ ಡೋಸೇಜ್ ಅಲ್ಲಿ ಓದ್ತಾ ಇದನ್ನ ತಿಳಿಸ್ತಾ ಹೋಗ್ತಾರೆ. ಸೊ ಆವಾಗ ಆ ಮಗು ಅದನ್ನ ಕೀವರ್ಡ್ಸ್ ಐಡೆಂಟಿಫೈ ಮಾಡಕ್ ಬರೋ ಅಷ್ಟೊತ್ತಿಗೆ ಮೈಂಡ್ ಮ್ಯಾಪ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದನ್ನ ಸುಲಭವಾಗಿ ಅದ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಪ್ರಯೋಜನ ಏನ್ ಪಡಿಬೇಕು ಅದನ್ನ ಆಟೋಮೆಟಿಕ್ ಆಗಿ ಪಡೆಯುತ್ತೆ. ಖಂಡಿತ ಸರ್. ಇವಾಗ ನೀವು ಹೇಳಿದ್ದು ಭಾಷಾ ವಿಷಯಗಳು ಹಾಗೂ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗ ಆಯ್ತು. ವಿಜ್ಞಾನ ವಿಷಯ ಅಂದ್ರೆ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ತರ ಒಂದು ಟಿಪ್ಸ್ ಅನ್ನ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ ಕೊಡ್ತೀರಾ? ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಖಂಡಿತವಾಗಿ ಇದನ್ನ ಉಪಯೋಗಿಸ್ಬೋದು. ಆದ್ರೆ ಕೆಲವು ಕಡೆ ಅಂದ್ರೆ ಈಗ ಉದಾಹರಣೆಗೆ ಭೌತಶಾಸ್ತ್ರದಲ್ಲಿ ಅವ್ರ ಹೈಯರ್ ಕ್ಲಾಸಸ್ಗೆ ಹೋದಾಗ ಎಲ್ಲಿ ಅವ್ರಿಗೆ ಡಿರೈವೇಶನ್ ಎಲ್ಲ ಬರುತ್ತೆ ಅಲ್ಲಿ ಸ್ವಲ್ಪ ಅವ್ರಿಗೆ ತೊಂದರೆ ಆಗುತ್ತೆ. ಆದ್ರೆ ಇದು ಗಣಿತ ಸಬ್ಜೆಕ್ಟ್ ಅಂದ್ರೆ ಮ್ಯಾಥಮೆಟಿಕ್ಸ್ಗೆ ಬಂದಾಗ ಇದು ಟ್ರಿಗ್ನೋಮೆಟ್ರಿ, ಜಾಮೆಟ್ರಿ ಅಂತದ್ ಕೆಲವು ಬಿಟ್ರೆ
ಬೇರೆ ಎಲ್ಲೂ ಕೂಡ ಇದನ್ನ ಉದಾಹರಣೆಗೆ ಈಗ ಕ್ಯಾಲ್ಕುಲಸ್, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಇಂಥ ಕಡೆ ಉಪಯೋಗಿಸೋಕ್ಕಾಗಲ್ಲ. ಯಾಕೆ ಅಂದರೆ ಮ್ಯಾಥಮೆಟಿಕ್ಸ್ ಇಸ್ ಅ ಲಾಜಿಕಲ್ ಸಬ್ಜೆಕ್ಟ್. ಸೊ ಈ ಲಾಜಿಕಲ್ ಸಬ್ಜೆಕ್ಟ್ ಏನಾಗುತ್ತೆ, ಈ ಮೈಂಡ್ ಮ್ಯಾಪಿಂಗಲ್ಲಿ ನಮ್ಮ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಎರಡೂ ಕೂಡ ಇಂಟಿಗ್ರೇಟ್ ಮಾಡಿ ಈ ಮೈಂಡ್ ಮ್ಯಾಪ್ ಅನ್ನೋದನ್ನ ಮಕ್ಕಳು ಕಲಿತಾ ಇರ್ತಾರೆ. ಕೆಲವರಿಗೆ ಲೆಫ್ಟ್ ಬ್ರೈನ್ ಸ್ಟ್ರಾಂಗ್ ಆಗಿರುತ್ತೆ, ಕೆಲವರು ರೈಟ್ ಬ್ರೈನ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದೆರಡು ಇಂಟಿಗ್ರೇಟ್ ಮಾಡಿ ಕಲಿತಾ ಇರ್ತಾರೆ. ಆದರೆ ಈಗ ಈ ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಬಂದರೆ ಇಟ್ಸ್ ಅ ಲಾಜಿಕಲ್ ಸಬ್ಜೆಕ್ಟ್. ಅವ್ರಿಗೆ ಲಾಜಿಕಲ್ ವಿಷಯ ಚೆನ್ನಾಗಿದ್ದರೆ ಮಾತ್ರ ಅವರು ಅದನ್ನು ಚೆನ್ನಾಗಿ ಕಲಿಬೋದು. ಸೊ ಲಾಜಿಕಲ್ ವಿಷಯ ಆಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಸ್ಟೆಪ್ಸ್ನ ನಾವು ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಕಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದನ್ನು ಗಣಿತದ ವಿಷಯದಲ್ಲಿ ಎಸ್ಪೆಷಲಿ ಆಲ್ಜಿಬ್ರಾ ಇಂಥದಕ್ಕೆ ಮೈಂಡ್ ಮ್ಯಾಪ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಟ್ರಿಗ್ನೋಮೆಟ್ರಿಗೆ ಯೂಸ್ ಮಾಡ್ಬೋದು, ಜಾಮೆಟ್ರಿಗೆ ಯೂಸ್ ಮಾಡ್ಬೋದು, ಬೇರೆದಕ್ಕೆ ಉಪಯೋಗಿಸೋದು ಕಷ್ಟ ಆಗುತ್ತೆ. ಸರ್, ನೀವು ಬಹಳಷ್ಟು ಮಾಹಿತಿಯನ್ನು ಮೈಂಡ್ ಮ್ಯಾಪಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಯಾಕೆ ಮರೀತಾರೆ, ಅವರಿಗೆ ಜ್ಞಾಪಕ ಶಕ್ತಿಯನ್ನು ಹೇಗೆ ಹೆಚ್ಚಿಸೋದು, ಅದಕ್ಕೆ ಸುಲಭವಾದ ಒಂದು ಪರಿಹಾರಗಳನ್ನು ನೀವು ಸಾಕಷ್ಟು ವಿಷಯನ ಡಿಸ್ಕಸ್ ಮಾಡಿದ್ದೀರಾ. ಕಡೆಯದಾಗಿ ನಮ್ಮ ವೀಕ್ಷಕ ವರ್ಗಕ್ಕೆ, ಅವ್ರು ಯಾರೇ ಇರ್ಬೋದು, ಪೋಷಕರಿರ್ಬೋದು, ಇಲ್ಲ ವಿದ್ಯಾರ್ಥಿಗಳಿರ್ಬೋದು, ಇಲ್ಲ ಶಿಕ್ಷಕರೇ ಇರ್ಬೋದು, ಅವರಿಗೆ ನೀವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಓದಿದ್ದನ್ನ ಮರಿದಲೇ ಇರೋ ಹಾಗೆ ಯಾವ ಯಾವ ಪರಿಹಾರಗಳಿವೆ ಮತ್ತು ಮೈಂಡ್ ಮ್ಯಾಪಿಂಗ್ ಬಗ್ಗೆ ಒಂದು ಕಡೆಯದಾಗಿ ನೀವು ಹೇಳೋದಾದರೆ ಯಾವ ರೀತಿ ಒಂದು ಸಲಹೆಗಳನ್ನು ಕೊಡ್ತೀರಾ? ಇದೇನಿಲ್ಲ, ಇದು ದಿನ ಅವರು ಓದಿದ್ದನ್ನ ಹೋಮ್ವರ್ಕ್ ಮಾಡ್ತಾರಲ್ಲ, ಹೋಮ್ವರ್ಕ್ ಮಾಡುವಾಗ ಪ್ರತಿಯೊಂದು ಸಬ್ಜೆಕ್ಟ್ಗೂ ನಾವಾಗಲೇ ಮಾತಾಡಿದ್ರೆ ಗಣಿತ ಒಂದನ್ನು ಪಕ್ಕಕ್ಕಿಟ್ಟು ಪ್ರತಿಯೊಂದು ಸಬ್ಜೆಕ್ಟ್ಗೂ ಅವತ್ತು ಮಾಡಿದ್ದನ್ನ ಒಂದು ಚಿಕ್ಕ ಮ್ಯಾಪ್, ಮಿನಿ ಮ್ಯಾಪ್ ಮಾಡ್ಕೊಳ್ಳೋ ಥರ ಹೋಮ್ವರ್ಕ್ನ, ಇದು ಒಂದು ಹೋಮ್ವರ್ಕ್ ಅನ್ನೋ ಭಾವನೆಯಿಂದ ಚಿಕ್ಕ ಮ್ಯಾಪ್ ಮಾಡಿಕೊಂಡು ನಾನಾಗಲೇ ಹೇಳಿದ್ನಲ್ಲ, ಇದು 1 hour 1 day 1 week 1 month 1 year ಅಂತ ಆ ಥರ ವಾರಕ್ಕೊಂದ್ಸಲ ಇದನ್ನ ಆ ಚಿಕ್ಕ ಮ್ಯಾಪ್ನೆಲ್ಲ ಸೇರಿ ಒಂದು ವಾರದಲ್ಲಿ ಆ ಸಬ್ಜೆಕ್ಟ್ ಫುಲ್ ಕಂಪ್ಲೀಟ್ ಆಗಿರುತ್ತೆ, ಆ ಪರ್ಟಿಕ್ಯುಲರ್ ಚಾಪ್ಟರ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಾರಕ್ಕೊಂದ್ಸಲ ಅದನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಮ್ಯಾಪ್ ಮಾಡೋ ಮಟ್ಟಕ್ಕೆ ಮಕ್ಕಳು ಹೋದರೆ, ಮಕ್ಕಳಾಗಿರ್ಬೋದು, ಆ ಮಕ್ಕಳ ಕೈ ಹಿಡ್ಕೊಂಡು ಓದಿಸೋವಂಥ ಪೋಷಕರಾಗಿರ್ಬೋದು, ಅಂದರೆ ಮಕ್ಕಳಿಗೆ ಓದಲು ಸಹಾಯ ಮಾಡೋವಂಥ ಪೋಷಕರಾಗಿರ್ಬೋದು, ಆಮೇಲೆ ಶಾಲೆಯಲ್ಲಿ ಪಾಠ ಮಾಡೋ ಶಿಕ್ಷಕರಾಗಿದ್ದರೂ ಕೂಡ ಎಲ್ರಿಗೂ ಕೂಡ ಈ ಒಂದು ಮಿನಿ ಮ್ಯಾಪ್ಸ್ ಮಾಡಿಬಿಟ್ಟು ಆ ಮಿನಿ ಮ್ಯಾಪ್ ಸಹಾಯದಿಂದ ಒಂದು ದೊಡ್ಡ ಮ್ಯಾಪ್ ಮಾಡೋಷ್ಟು ಅವ್ರಿಗೆ ಪ್ರೌಢತೆ ಬಂದರೆ ಅವರು ಆಟೋಮ್ಯಾಟಿಕ್ ಆಗಿ ಅವರು ವಿದ್ಯಾಭ್ಯಾಸದಲ್ಲಿ ತುಂಬ ಮೇಲ್ ಬರ್ತಾರೆ. ಸುಲಭವಾಗಿ ಓದಿದ್ದನ್ನು ಪುನರ್ಮನನ ಮಾಡಿಕೊಂಡು ಪರೀಕ್ಷೆ ಅನ್ನೋದು ಅವರಿಗೆ ಯುದ್ಧ ಆಗಲ್ಲ, ಅವ್ರು ಇಷ್ಟಪಟ್ಟು ಬರೆಯುವಂಥ ಒಂದು ಇಟ್ ಬಿಕಮ್ಸ್ ಅನ್ ಈವೆಂಟ್. ಅವ್ರಿಗೆ ಅದು ಒಂದು ಆಟ ಥರ ಆಗಿ ಪರೀಕ್ಷೆ ಬರೀತಾರೆ ಅಂತ ನನಗೆ ತುಂಬ ಭರವಸೆ ಇದೆ. ವೀಕ್ಷಕರೇ, ಇವತ್ತು ವಿಜಯಪುರ ಮಹೇಶ್ ಅವರು ನಮ್ಮ ವೀಕ್ಷಕರಿಗೆಲ್ಲ ನಾವು ಅಂದರೆ ಮಕ್ಕಳು ಯಾಕೆ ಜಾಸ್ತಿ ಓದಿದ್ದನ್ನ ಮರೀತಾರೆ, ಅದನ್ನು ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬೋದು, ಜ್ಞಾಪಕ ಶಕ್ತಿಯನ್ನು ಯಾವ ರೀತಿ ಹೆಚ್ಚಿಸ್ಕೋಬೋದು, ಹಾಗೂ ಮೈಂಡ್ ಮ್ಯಾಪಿಂಗ್ ಅನ್ನೋ ಒಂದು ಟೆಕ್ನಿಕ್ ಬಗ್ಗೆ ಒಂದು ಪರಿಚಯಾತ್ಮಕವಾದ ಒಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಬಸವ ಟಿವಿ ತಂಡದ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ, ಮತ್ತಷ್ಟು ಸಂವಾದಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.